ಇಲ್ಲಿ ಮೆಟ್ರೋಗೆ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಟಿಪ್ಪು ಸುಲ್ತಾನ್ ಕಾಲದ ಪಿರಂಗಿ ಗುಂಡುಗಳೆಲ್ಲ ಸಿಕ್ಕಿದೆ. ಯಾಕಂದ್ರೆ ಇದು ಆಗಿನ ಕಾಲದ ಯುದ್ಧ ಭೂಮಿ ಆಗಿತ್ತು. ನಾವೀಗ ಏನ್ ನಿಂತಿದೀವೋ ಇದು ಆಗಿನ ಕಾಲದ ವಾರ್ ಫೀಲ್ಡ್. ಈ ಪ್ಯಾಲೇಸ್ ಇರೋದು ಬ್ಯಾಂಗ್ಳೂರ್ ಸಿಟಿ ಸೆಂಟ್ರಲ್ಲಿ. ಒಂದ್ ಕಾಲದಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಏನಿದೆ ಅದು ಟಿಪ್ಪುವಿನ ಪಿರಿಯಡ್ ಗ್ರೌಂಡ್ ಆಗಿತ್ತಂತೆ. ಈಗ ನೀವೇನ್ ನೋಡ್ತಾ ಇದ್ದೀರೋ ಈ ಪ್ಯಾಲೇಸ್ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್. ಈ ಪ್ಯಾಲೇಸ್ಗೆ ಫೌಂಡೇಶನ್ ಹಾಕಿರೋದು 1781 ಅಲ್ಲಿ ಟಿಪ್ಪುವಿನ ತಂದೆ ಹೈದರಾಲಿ. ಬಟ್ 1791 ಅಲ್ಲಿ ಇದನ್ನ ಟಿಪ್ಪು ಸುಲ್ತಾನ್ ಕಂಪ್ಲೀಟ್ ಮಾಡ್ತಾನೆ. ಈ ಪ್ಯಾಲೇಸ್ ನ ಕಂಪ್ಲೀಟ್ ಮಾಡಕ್ಕೆ ಇವರು 10 years ತಗೊಂತಾರೆ. ಯಾಕೆ ತಗೊಂತಾರೆ ಅಂದ್ರೆ ಸೆಂಟ್ರಲ್ಲಿ ಬ್ಯಾಂಗ್ಳೂರ್ ಮೈಸೂರ್ ಆಂಗ್ಲೋ ವಾರು ಎರಡನ್ನ ಇವರು ಫೇಸ್ ಮಾಡ್ತಾರೆ. ಅದರಲ್ಲಿ ಒಂದ್ರಲ್ಲಿ ಸೋಲ್ತಾರೆ ಮತ್ತೆ ಒಂದ್ರಲ್ಲಿ ಗೆಲ್ತಾರೆ. ಕೋಟೆ ವೆಂಕಟರಮಣ ದೇವಸ್ಥಾನದ ಪಕ್ಕ ಇರೋ ಈ ಪ್ಯಾಲೇಸ್ಗೆ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್ ಅಂತಾನು ಕರೀತಾರೆ, ಹಾಗೆ ಕೆಂಪು ಅರಮನೆ ಅಂತಾನು ಕರೀತಾರೆ. ಈ ಪ್ಯಾಲೇಸ್ ಅಲ್ಲಿ ನಾವು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪನ ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ದರ್ಬಾರ್ ಹಾಲು, ಅಂದ್ರೆ ನ್ಯಾಯ ತೀರ್ಮಾನ ಮಾಡೋ ಅಂತ ಜಾಗ ಆಗಿತ್ತು. ಆ ಟೈಮ್ನಲ್ಲಿ ರಾಜ ಮಧ್ಯದಲ್ಲಿ ಕುತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತಿದ್ರು. ಇದರಲ್ಲಿ ಒಂದು ಬಾಲ್ಕನಿ ಇದೆ, ಅಲ್ಲಿ ಟಿಪ್ಪು ಸುಲ್ತಾನ್ ಕುತ್ಕೊಂಡು ದರ್ಬಾರ್ ಮಾಡ್ತಿದ್ದಂತ ಜಾಗ ಅದು. ಟಿಪ್ಪು ಸುಲ್ತಾನ್ ಒಳ್ಳೆ ವಾರಿಯರ್. ನಾನು ಒಂದು ಬುಕ್ಕಲ್ಲಿ ಓದಿದೆ, ಟಿಪ್ಪು ಸುಲ್ತಾನ್ನ ಬ್ರಿಟಿಷರು ಪ್ಲಾನ್ ಮಾಡಿ ಸಾಯಿಸೋದು. ಮೀರಾ ಸಾದಿಕ್ ಅನ್ನೋನೊಬ್ಬ ಇರ್ತಾನೆ, ಅವನು ಟಿಪ್ಪುವಿನ ಆಪ್ತ ಇರ್ತಾನೆ. ಅವನು ಟಿಪ್ಪುನ ಎಲ್ಲಾ ಡೀಟೇಲ್ಸ್ನ ಬ್ರಿಟಿಷ್ ಅವರು ಲೀಕ್ ಮಾಡ್ತಾನೆ. ಸೊ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಪ್ಲಾನ್ ಮಾಡಿ ಶ್ರೀರಂಗಪಟ್ಟಣ ಹತ್ರ ಇರುವಂತ ವಾಟರ್ ಗೇಟ್ ಹತ್ರ ಟಿಪ್ಪುನ ಸಾಯಿಸ್ತಾರೆ. ಟಿಪ್ಪು ಸತ್ತಾಗ ಕೂಡ ಅವನ ಕೈಯಲ್ಲಿರುವಂತ ಖಡ್ಗನ ಬಿಟ್ಟಿರಲ್ಲ. ಕೊನೆಗೆ ಅವನ ಕೈ ಬೆರಳುಗಳನ್ನ ಕತ್ತರಿಸಿ ಆ ಖಡ್ಗನ ಆಚೆ ತೆಗಿತಾರಂತೆ. ಇದೆಲ್ಲ ಆಗಿನ